ಇಲ್ಲ ಅದನ್ನು ಮೆನ್ಷನ್ ಮಾಡಿದ್ದಾರೆ ಸರ್ ಅವ್ರು ಲಾಸ್ಟಿಗೆ. ಏನಂದ್ರೆ ಒಂದು ವೇಳೆ ನಾನು ಅವಾಗಲೇ ಕೊಡಕ್ಕೆ ನಿರ್ಧಾರ ಮಾಡಿದ್ದೆ, ಆದ್ರೆ ನನ್ನ ಹಿತೈಷಿಗಳು ಯಾವುದೇ ಕಾರಣ ಕೊಡಬೇಡಿ, ರಾಜಕೀಯವಾಗಿ ಓ ಈ ಹಿತೈಷಿಗಳು ಕೊಡಿ ಅಂದ್ರ ಇದು ರಾಜಕೀಯ ಪ್ರೇರಿತ ಅಂತ. ನಾನು ಪಾಪ ಅವರ ಹೇಳಿಕೆ ಬಗ್ಗೆ ನಾನು ಲಘುವಾಗಿ ಮಾತನಾಡಲ್ಲ. ಅವರು ನಮ್ಮ ಸಹೋದರಿ ಸಮಾನರು, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಲಿ? ಇಲ್ಲಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪಾತ್ರ, ಅವರು ಜವಾಬ್ದಾರಿ ಇದ್ದಂಥವ್ರು. ನಾನು ಆ ಸಹೋದರಿ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರು ಕೊಟ್ಟಿರೋ ಹೇಳಿಕೆ ಬಗ್ಗೆನೂ ಬೇಡ ನಾವು ಚರ್ಚೆ ಮಾಡೋದು. ಲಘುವಾಗಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಅತ್ಯಂತ ಭಾಳ ದೊಡ್ಡ ವಕೀಲರಾಗ ಭಾಳ ಜನ ಪಾಠ ಮಾಡಿದ್ದೀನಿ ಅಂತಾರೆ, ಭಾಳ ಜನ ಪಾಠ ಮಾಡಿದ್ದೀವಿ ಅಂತಾರೆ. ಆ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇದರ ಸಾಧಕ ಬಾಧಕಗಳು ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಲ್ವ ಮುಖ್ಯಮಂತ್ರಿಗಳಿಗೆ? ಅವತ್ತೇ ಡೇ 1 ಬಂದಾಗಲೇ ತೀರ್ಮಾನಕ್ಕೆ ಬರಬೇಕಾಗಿತ್ತಲ್ವಾ? ಎಂತೆಂಥ ಮೇಧಾವಿ ವಕೀಲರುಗಳವ್ರೆ ಆ ಪಕ್ಷದಲ್ಲಿ. ಅವ್ರು ಕೊಟ್ಟಂಥ ಆದೇಶದ ಮೇರೆಗೆ ಇದು ಮುಂದುವರೆದಿದ್ದಲ್ವಾ? ಅವರೆಲ್ಲ ಸಲಹೆ ಕೊಟ್ಟಿದ್ದು, ಆ ಸಲಹೆ ನಂಬ್ಕೊಂಡೇ ಆಗಿದ್ದು. ಈಗ ಪಾಪ ಇನ್ಯಾರೋ ಸಲಹೆ ಕೊಟ್ಟವ್ರೆ, ಅದ್ರ ಮೇಲೆ ಮಾಡ್ಕೊಂಡಿರ್ಬೋದು. ಇವತ್ತು ಮತ್ತೊಂದು ಆರೋಪವನ್ನ ಮಾಡಿದ್ರಿ ಸಿದ್ದರಾಮಯ್ಯ ಅವರು. 97-98ರಲ್ಲಿ ಮೊದಲ ಸೈಟ್ ನಾನು ಡಾಕ್ಯುಮೆಂಟ್ ಇಟ್ಟಿದ್ದೀನಿ ಅಷ್ಟೇ. ಡಾಕ್ಯುಮೆಂಟ್ಗಳನ್ನ ಜನತೆ ಮುಂದೆ ಯಾವಾಗ ರಿಲೀಸ್ ಮಾಡ್ತೀರಿ ಅಂತ? ಇಲ್ಲ ಕೊಡ್ತೀನಿ, ಡಾಕ್ಯುಮೆಂಟ್ ಕೊಡಕ್ಕೆ ಏನು ಬ್ರದರ್, ಇದು ಇನ್ನೂ ಕೋರ್ಟ್ ಅವ್ರು ಹೇಳಿದ್ರೆ ಇಲ್ಲ ಕೋರ್ಟಲ್ಲಿ ರೆಮಿಡಿ ತಗೊಂಡಿದ್ದೀನಿ ಅಂತಾರೆ. ರೆಮಿಡಿ ಇನ್ನೂ ಇಲ್ಲ, ಸುಪ್ರೀಂ ಕೋರ್ಟ್ ಮುಂದೆನೂ ಇದೆ ಇನ್ನೂ ಅರ್ಜಿ. ನನಗೆ ಇವತ್ತು ರಾತ್ರಿ ಇದೆಲ್ಲ ಕೆದಕಬೇಕಾದ್ರೆ ಗೊತ್ತಾಗಿದೆ. ಈಗ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಇದೆ, ನೋಡೋಣ ಅದು ಏನೇನಾಗುತ್ತೆ ಅಂತ. ಸರ್, ಈಗ ನಿನ್ನೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅಂದ್ರೆ ಇಡಿಯು ಸಹಿತ ಏನಂದ್ರೆ ಪ್ರಕರಣ ದಾಖಲು ಮಾಡ್ಕೊಂಡಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಇಡಿ ಅವರು ಯಾವ ಒಂದು ಆ್ಯಂಗಲ್ನಲ್ಲಿ ಅವರಿಗೆ ಇರ್ತಕ್ಕಂಥ ಅಧಿಕಾರದ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿದ್ದಾರೆ, ಅದು ಅವ್ರಿಗೆ ಸೇರಿತ್ತು, ನಮಗೇನು ಸಂಬಂಧ ಇದೆ? ಎಚ್ ಕೆ ಪಾಟೀಲ್ ಅವರು ಇಡಿ ವಿರುದ್ಧ ಮಾತನಾಡುವಾಗ ಹೇಳಿದ್ದಾರೆ, ಅದಕ್ಕೆ ಇಡಿಗೆ ಈ ತರ ಲಗಾಮ್ ಹಾಕ್ತೀವಿ, ಕಾನೂನಿನಲ್ಲಿ ಅವಕಾಶ ಇದೆ ನಮಗೆ. ಸಿದ್ದರಾಮಯ್ಯ ಯಾವುದೇ ಸಂಸ್ಥೆಗಳಿರಲಿ, ಕಾನೂನು ಬಾಹಿರವಾಗಿ ತೀರ್ಮಾನ ಮಾಡಿದಾಗ ಅದರ ಬಗ್ಗೆ ರಕ್ಷಣೆ ಪಡೆಯತಕ್ಕಂಥದ್ದು ಕಾನೂನು ವಿರುದ್ಧವಾಗಿ ಹೊರಟಾಗ ಯಾವುದೇ ಸಂಸ್ಥೆಗಳು ಈ ಸಂವಿಧಾನದ ವ್ಯವಸ್ಥೆ ಒಳಗೆ ರಕ್ಷಣೆ ಕೊಡ್ತಕ್ಕಂಥ ಕ್ಲಾಸ್ಗಳು ಇಟ್ಕೊಂಡಿದ್ದಾರೆ. ಎಚ್ ಕೆ ಪಾಟೀಲ್ ಕಡಿವಾಣ ಹಾಕಕ್ಕಾಯ್ತದ? ಕಾನೂನು ಬಾಹಿರ ಚಟುವಟಿಕೆ ಇದ್ದಾಗ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಬಂದಾಗ, ಆ ಒಂದು ನ್ಯಾಯಾಲಯದ ಮುಂದೆ ಹೋದಾಗ ಅಲ್ಲಿ ರಕ್ಷಣೆ ದೊರಕ್ತದೆ. ಎಚ್ ಕೆ ಪಾಟೀಲ್ ಕೊಡ್ಸೋಕ್ಕಾಗಲ್ಲ, ಎಚ್ ಕೆ ಪಾಟೀಲ್ ಕೊಡ್ಸೋಕ್ಕಾಯ್ತದ ರಕ್ಷಣೆನ? ಅದು ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನೋಡದೆ ಬರದ, ಅದು ನನಗೆ ಅದರದ್ದು ಐಡಿಯಾ ಇಲ್ಲ. ಥ್ಯಾಂಕ್ ಯು ಬ್ರದರ್. ಅದು ಏನಣ್ಣ ಅವ್ರ ಕಾರಣ, ಅವ್ರದ್ದು ಒಂದು ರೀತಿ ತನಿಖಾ ಸಂಸ್ಥೆ ಅವ್ರದ್ದು ಕೆಲವು ಗೈಡ್ಲೈನ್ಸ್ ಇಟ್ಕೊಂಡಿರ್ತಾರೆ, ಒಬ್ಬೊಬ್ಬರದ್ದು ಒಂದು ಗೈಡ್ಲೈನ್ಸ್ ಇರ್ತದೆ. ಅದ್ರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಇದು ಪಾಪ 16 ಅಲ್ಲ, ಪಾಪ ಹಿಂದೆ ಏನೇನು ಮಾಡ್ಕೊಂಡವ್ರೆ ಒಂಚೂರು ಬೆಲ್ಕ್ ಹಾಕೊಳಕ್ಕೆ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.